ಇಲ್ಲಿಯವರೆಗೆ ಏನು ಯೋಚಿಸುತ್ತಿದ್ದೀಯಾ, ಬದಲಾಯಿಸಿಕೊಳ್ಳಬೇಕಾ ಎನ್ನುವ ವಿರಾಟ್ನ ಧ್ವನಿಯು ಮತ್ತೆ ಅವಳ ಕಿವಿಗಳಿಗೆ ಕೇಳಿಸಿತು. ಇಲ್ಲ ಇಲ್ಲ, ನಾನು ಚೆನ್ನಾಗಿದ್ದೇನೆ, ನೀವು ನಡೀರಿ ಎಂದು ತಕ್ಷಣ ಕಾವ್ಯ ಹೇಳಿದಳು. ವಿರಾಟ್ ಮುಂದೆ ಹೋಗುತ್ತಾ ಸರಿ ಹೋಗೋಣ ಎಂದು ಹೇಳಿ ಹೊರಗೆ ಹೋದನು. ಮುಂದುವರಿದ ಭಾಗ. ಕಾವ್ಯ ವಿರಾಟ್ನ ಹಿಂದೆ ಹೋಗುತ್ತಾ ಅವನ ಹೆಜ್ಜೆಗಳ ಜೊತೆ ತನ್ನ ಹೆಜ್ಜೆಗಳನ್ನು ಹೊಂದಿಸಿಕೊಳ್ಳಲು ಪ್ರಯತ್ನಿಸಿದಳು. ಇಬ್ಬರೂ ಕಾರಿನಲ್ಲಿ ಕುಳಿತರು. ಡ್ರೈವರ್ ಕಾರು ಸ್ಟಾರ್ಟ್ ಮಾಡಿ ಮುಂದೆ ಹೋದನು. ಇಬ್ಬರು ಏನೂ ಮಾತನಾಡದೆ ಮೌನವಾಗಿದ್ದರು. ಕಾರು ಅರ್ಧ ದಾರಿ ತಲುಪಿರಬೇಕು. ಆಗ ಕಾವ್ಯಾಳಿಗೆ ತನ್ನ ಬೆನ್ನಿನಲ್ಲಿ ಏನೋ ಸಮಸ್ಯೆ ಇದೆ ಎಂದು ಅನಿಸಿತು. ಅವಳ ಬ್ಲೌಸ್ನ ಹುಕ್ ಜಾರಿ ಹೋಗುತ್ತಿತ್ತು ಮತ್ತು ಬ್ಲೌಸ್ ಒಂದೇ ಹುಕ್ನಲ್ಲಿರುವಂತೆ ಅನಿಸಿತು. ಅವಳಿಗೆ ತುಂಬ ಭಯವಾಯಿತು. ನಾನು ಬೇರೆ ಬಟ್ಟೆ ಹಾಕಿಕೊಳ್ಳಬೇಕಿತ್ತು ಎಂದು ಅವಳು ಅಂದುಕೊಂಡಳು. ಈಗ ಏನು ಮಾಡಬೇಕು? ಹುಕ್ಕು ಯಾವಾಗ ಜಾರಿ ಹೋಗುತ್ತದೋ ಗೊತ್ತಿಲ್ಲ. ವಿರಾಟ್ಗೆ ಹೇಳಬೇಕಾ? ಇಲ್ಲ ಇಲ್ಲ, ಅವನು ನನ್ನನ್ನು ಟೀಕಿಸುತ್ತಾನೆ. ನಾನು ಮೊದಲೇ ಹೇಳಿದ್ದೆ ಅಲ್ವಾ ಬದಲಾಯಿಸಿಕೋ ಎಂದು ಅಂತ ಹೇಳುತ್ತಾನೆ ಎಂದು ಅವಳು ಚಿಂತಿಸಿದಳು. ಅವರು ಶೀಘ್ರದಲ್ಲೇ ಪಾರ್ಟಿ ಸ್ಥಳಕ್ಕೆ ಬಂದುಬಿಡುತ್ತಾರೆ ಎಂದು ಕಾವ್ಯ ಅರಿತುಕೊಂಡಳು. ಕಾವ್ಯಳ ಮುಖದಲ್ಲಿ ಭಯ ಕಂಡು ಬರುತ್ತಿತ್ತು ಮತ್ತು ಭಯದಿಂದ ಅವಳು ಬೆರಳುಗಳನ್ನು ಮುರಿಯುತ್ತಿದ್ದಳು. ವಿರಾಟ್ ಅವಳ ಚಲನವಲನಗಳನ್ನು ಗಮನಿಸಿದನು. ಅವನು ಮೃದುವಾಗಿ ಅವಳ ಕಿವಿಯ ಬಳಿಗೆ ಬಂದು, ಏನಾಯಿತು? ನಿನಗೆ ಏನಾದರೂ ಸಮಸ್ಯೆ ಇದೆಯಾ? ನೀನು ಹುಷಾರಾಗಿದ್ದೀಯಾ ಎಂದು ಈ ಬಾರಿಯೂ ಅವನು ಆರಾಮವಾಗಿ ಕೇಳಿದನು. ಕಾವ್ಯ ಮನಸ್ಸಿನಲ್ಲಿ ಅವನು ಈಗ ತುಂಬ ಆರಾಮವಾಗಿ ಮಾತನಾಡುತ್ತಿದ್ದಾನೆ. ಆದರೆ ವಿಷಯ ತಿಳಿದ ತಕ್ಷಣ ಸಿಹಿ ಜೇನು ಕಹಿ ಬೇವಿನಂತಾಗುತ್ತದೆ ಎಂದು ಅಂದುಕೊಂಡಳು. ಅವಳು ಇನ್ನೂ ಯೋಚಿಸಿದ್ದಳು. ಅದೇ ಸಮಯದಲ್ಲಿ ಅವಳ ಬ್ಲೌಸ್ನ ಹುಕ್ಕು ಜಾರಿ ಹೋಗುವ ಶಬ್ದ ಕೇಳಿಸಿತು. ಕಾವ್ಯಳ ಮುಖ ಬಿಳುಚಿಕೊಂಡಿತು ಮತ್ತು ಅವಳ ಕಣ್ಣುಗಳು ದೊಡ್ಡದಾಗಿ ತೆರೆದವು. ಅವಳು ನೇರವಾಗಿ ಕುಳಿತು ಕಾರಿನ ಸೀಟಿಗೆ ಒರಗಿಕೊಂಡಳು. ವಿರಾಟ್ ಕಾವ್ಯಳ ಎಲ್ಲ ಚಲನವಲನಗಳನ್ನು ಗಮನಿಸುತ್ತಿದ್ದನು. ಅವಳ ಮುಖವನ್ನು ನೋಡಿಯೇ ಅವಳಿಗೆ ಏನೋ ಸಮಸ್ಯೆ ಇದೆ ಎಂದು ಅವನಿಗೆ ಅರ್ಥವಾಯಿತು. ಕಾರು ನಿಲ್ಲಿಸಿ ಎಂದು ವಿರಾಟ್ ಹಠಾತ್ತನೆ ಹೇಳಿದನು. ಕಾವ್ಯಾಳಿಗೆ ಇನ್ನಷ್ಟು ಭಯವಾಯಿತು. ವಿರಾಟ್ ಏಕೆ ಕಾರು ನಿಲ್ಲಿಸುತ್ತಿದ್ದಾನೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ಚಾಲಕ ಕಾರನ್ನು ಬದಿಯಲ್ಲಿ ನಿಲ್ಲಿಸುತ್ತಾನೆ. ನೀನು ಹೊರಗೆ ಹೋಗು, ನಾನು ಹೇಳುವ ತನಕ ಒಳಗೆ ಬರಬೇಡ ಎಂದು ವಿರಾಟ್ ಡ್ರೈವರ್ಗೆ ಹೇಳುತ್ತಾನೆ. ಇದನ್ನು ಕೇಳಿ ಕಾವ್ಯಳ ಸ್ಥಿತಿ ಹದಗೆಡುತ್ತದೆ. ಮನಸ್ಸಿನಲ್ಲಿ ಈ ಸ್ಯಾಡಿಸ್ ಏನು ಮಾಡಲಿದ್ದಾನೆ? ಡ್ರೈವರ್ನನ್ನು ಏಕೆ ಕಳುಹಿಸಿದನು ಎಂದು ಯೋಚಿಸುತ್ತಿದ್ದಳು. ವಿರಾಟ್ನ ಮಾತನ್ನು ಕೇಳಿ ಕಾವ್ಯಳ ಸ್ಥಿತಿ ಹದಗೆಡುತ್ತಿರುವಾಗ ಚಾಲಕನ ತುಟಿಗಳಲ್ಲಿ ಮಸುಕಾದ ನಗು ಮೂಡುತ್ತದೆ. ಅದನ್ನು ಮರೆಮಾಚುತ್ತಾ ಅವನು ತಕ್ಷಣ ಕಾರಿನಿಂದ ಇಳಿದನು. ಕಾವ್ಯಳ ಕೈಕಾಲು ತಣ್ಣಗಾಯಿತು. ಈಗ ಹೇಳು, ಏನು ವಿಷಯ? ಯಾಕೆ ಚಿಂತೆ? ವಿರಾಟ್ ಧ್ವನಿಯಲ್ಲಿ ಅವಳ ಬಗೆಗಿನ ಕಾಳಜಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಕಾವ್ಯ ದೊಡ್ಡ ಕಣ್ಣುಗಳಿಂದ ವಿರಾಟ್ನನ್ನು ನೋಡುತ್ತಿದ್ದಳು, ಆದರೆ ಏನೂ ಮಾತನಾಡಲಿಲ್ಲ. ವಿರಾಟ್ ಅವಳನ್ನು ನೋಡುತ್ತಾ, ಈಗ ನಾನು ಏನು ವಿಷಯ ಎಂದು ನಿನ್ನ ಕಣ್ಣುಗಳಲ್ಲಿ ಕಾಣುತ್ತಿಲ್ಲ. ಅದಕ್ಕೆ ನೀನು ಬಾಯಿ ತೆರೆಯಬೇಕು. ಅಮ್ಮ ತಾಯಿ, ಬೇಗ ಹೇಳು, ತಡವಾಗುತ್ತಿದೆ ಎಂದು ಹೇಳಿದನು. ಇದನ್ನು ಕೇಳಿದ ಕಾವ್ಯಳ ಹೃದಯ ಜೋರಾಗಿ ಬಡಿಯುತ್ತಿತ್ತು. ತನ್ನ ಬ್ಲೌಸ್ನ ಹುಕ್ಕು ಬಿಟ್ಟು ಹೋಗಿರುವುದನ್ನು ವಿರಾಟ್ಗೆ ಹೇಗೆ ಹೇಳಬೇಕು ಎಂದು ಅವಳಿಗೆ ಗೊತ್ತಾಗುತ್ತಿರಲಿಲ್ಲ. ಅವಳು ತಲೆ ತಗ್ಗಿಸಿಕೊಳ್ಳುತ್ತಾಳೆ. ಕಾವ್ಯ ಮೌನವಾಗಿದ್ದಾಗ ವಿರಾಟ್ ಕೆಲವು ಕ್ಷಣಗಳ ಕಾಲ ಕಾಯುತ್ತಾ, ಹೇ ಹುಡುಗಿ, ನಾನು ಹೇಳಿದ್ದು ಕೇಳುತ್ತಿದೆಯಾ ಎಂದು ಸ್ವಲ್ಪ ಕೋಪದಿಂದ ಕೇಳಿದನು. ಕಾವ್ಯ ತಲೆ ಕೆಳಗಿಳಿಸಿಕೊಂಡು ಏನು ಹೇಳಬೇಕೆಂದು ಗೊತ್ತಾಗದೆ ಅದು ಎನ್ನುತ್ತಾ ಅವಳಿಗೆ ಪದಗಳು ಸಿಗಲಿಲ್ಲ ಮತ್ತು ಅವಳ ಬೆರಳುಗಳನ್ನು ಒಂದರ ಮೇಲೊಂದು ತಿರುಗಿಸುತ್ತಿದ್ದಳು. ವಿರಾಟ್ ಇದ್ದಕ್ಕಿದ್ದಂತೆ ಅವಳ ಕೈಗಳ ಮೇಲೆ ತನ್ನ ಕೈಯನ್ನು ಇಡುತ್ತಾನೆ. ಕಾವ್ಯಳ ಕೈ ಐಸ್ಗಿಂತ ತಣ್ಣಗಿರುವುದು ಅವನಿಗೆ ತಿಳಿಯುತ್ತದೆ. ರಿಲ್ಯಾಕ್ಸ್, ಈಗ ಹೇಳು, ಏನಾಯಿತು ಎಂದು ಕೇಳುತ್ತಾನೆ. ಕಾವ್ಯ ಒಮ್ಮೆಲೆ ನನ್ನ ಬ್ಲೌಸ್ನ ಹುಕ್ಕು ಬಿಟ್ಟು ಹೋಗಿದೆ, ನಾನು ಈ ರೀತಿ ಪಾರ್ಟಿಗೆ ಹೋಗಲು ಆಗುವುದಿಲ್ಲ ಎಂದು ಅವಳು ಒಂದೇ ಉಸಿರಿನಲ್ಲಿ ಎಲ್ಲವನ್ನು ಹೇಳುತ್ತಾಳೆ ಮತ್ತು ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಳ್ಳುತ್ತಾಳೆ. ವಿರಾಟ್ ಅವಳನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾನೆ ಎಂದು ಅವಳಿಗೆ ಅನಿಸಿತು. ಆದರೆ ವಿರಾಟ್ ಶಾಂತವಾಗಿ, ನೀನು ಬಯಸಿದರೆ ನಾನು ನಿನಗೆ ಸಹಾಯ ಮಾಡಬಹುದು ಎಂದು ಹೇಳಿದನು. ಕಾವ್ಯಳಿಗೆ ಮತ್ತೆ ಹೃದಯ ಬಡಿತ ಹೆಚ್ಚಾಯಿತು. ಆದರೆ ಅವಳಿಗೆ ಬೇರೆ ದಾರಿ ಇರಲಿಲ್ಲ. ನಾಚಿಕೆಯಿಂದ ಅವಳ ಮುಖ ಕೆಂಪಾಗಿತ್ತು. ಆದರೆ ಅವಳ ಮುಖದಲ್ಲಿ ಮೂಡುತ್ತಿದ್ದ ಅವಮಾನವನ್ನು ವಿರಾಟ್ನಿಂದ ಮರೆ ಮಾಡಲಾಗಲಿಲ್ಲ. ಮುಂದಿನ ಕ್ಷಣದಲ್ಲಿ ವಿರಾಟ್ ಕಾವ್ಯಳ ಸೀರೆಯ ಪಲ್ಲು ಹಿಡಿದು ಅದನ್ನು ಇನ್ನೊಂದು ಭುಜಕ್ಕೆ ಹಾಕಿದನು. ಹೀಗೆ ಮಾಡುವುದರಿಂದ ಕಾವ್ಯಳ ಹಿಂಭಾಗ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿತು. ನಂತರ ಪಲ್ಲು ಜಾರಿ ಬೀಳದಂತೆ ಅವನು ತನ್ನ ಕೈಯನ್ನು ಅವಳ ಭುಜದ ಮೇಲೆ ಇಟ್ಟನು. ನಂತರ ವಿರಾಟ್ ಡ್ರೈವರಿಗೆ ಕೂಗಿ ಕಾರು ಚಲಾಯಿಸುವಂತೆ ಹೇಳಿದನು. ಕಾವ್ಯಳಿಗೆ ಈ ಸ್ಥಿತಿಯಲ್ಲಿ ಪಾರ್ಟಿಗೆ ಹೋಗುವುದು ಹೇಗೆ ಎಂದು ಅರ್ಥವಾಗುತ್ತಿರಲಿಲ್ಲ. ಆದರೆ ಆ ಸಮಯದಲ್ಲಿ ಮೌನವಾಗಿಯೇ ಇರುವುದು ಒಳ್ಳೆಯದು ಎಂದು ಅವಳಿಗೆ ಅನಿಸಿತು. ವಿರಾಟ್ ಇಂದು ತನ್ನನ್ನು ಎಷ್ಟು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಾನೆ, ಎಷ್ಟು ಸಹಾಯ ಮಾಡುತ್ತಾನೆ ಎಂದು ಅವಳು ಊಹಿಸಿರಲಿಲ್ಲ. ಇಂದು ವಿರಾಟ್ನ ಹೃದಯದ ಮೃದು ಭಾಗವನ್ನು ಅವಳು ನೋಡಿದಳು. ಸ್ವಲ್ಪ ಸಮಯದ ನಂತರ ಅವನು ಒಂದು ಮಾಲ್ನ ಹೊರಗೆ ಕಾರನ್ನು ನಿಲ್ಲಿಸಿ ಕಾವ್ಯಳೊಂದಿಗೆ ಒಳಗೆ ಹೋಗುತ್ತಾನೆ. ಈ ನಡುವೆ ಅವನು ಒಮ್ಮೆಯೂ ಅವಳನ್ನು ತನ್ನಿಂದ ದೂರ ಮಾಡುವುದಿಲ್ಲ. ಮತ್ತೊಂದೆಡೆ ಪಾರ್ಟಿಯಲ್ಲಿ ಎಲ್ಲರೂ ವಿರಾಟ್ ಮತ್ತು ಕಾವ್ಯಳನ್ನು ಕಾಯುತ್ತಿದ್ದರು.
ಭೂಪೇಂದ್ರರವರು ಇವರಿಬ್ಬರು ಎಲ್ಲಿ ಹೋಗಿದ್ದಾರೆ, ಬಹುತೇಕ ಎಲ್ಲ ಅತಿಥಿಗಳು ಬಂದಿದ್ದಾರೆ ಎಂದು ಹೇಳಿದರು. ಅಷ್ಟರಲ್ಲಿ ಎದುರಿನಿಂದ ನಡೆದು ಬರುತ್ತಿದ್ದ ವಿರಾಟ್ ಮತ್ತು ಕಾವ್ಯರ ಮೇಲೆ ಗಹನಾಳ ಕಣ್ಣು ಬೀಳುತ್ತದೆ. ಅಣ್ಣ ಅತ್ತಿಗೆ ಬಂದರು ಎಂದು ಹೇಳುತ್ತಾಳೆ. ಭೂಪೇಂದ್ರ, ಅನುಪಮ್, ರಾಹುಲ್ ಮತ್ತು ಉಷಾರವರು ಎಲ್ಲರೂ ಇಬ್ಬರನ್ನು ನೋಡುತ್ತಿದ್ದರು. ಇಬ್ಬರು ಒಟ್ಟಿಗೆ ಬರುತ್ತಿದ್ದರೆ ತುಂಬ ಮುದ್ದಾಗಿ ಕಾಣುತ್ತಾರೆ ಅಂದುಕೊಂಡರು. ಮರುಕ್ಷಣವೇ ಉಷಾರವರ ಕಣ್ಣು ಕಾವ್ಯಳ ಬಟ್ಟೆಯ ಮೇಲೆ ಬೀಳುತ್ತದೆ. ಕಪ್ಪು ಬಣ್ಣದ ಹೆವಿ ಗೌನ್, ಅದು ಸ್ಲೀವ್ಲೆಸ್ ಆಗಿತ್ತು. ಕೂದಲನ್ನು ಸ್ಟೈಲಿಶ್ ಆಗಿ ಜುಟ್ಟಾಗಿ ಮಾಡಿಕೊಂಡಿದ್ದಳು ಮತ್ತು ಮುಖದ ಮೇಲೆ ಒಂದು ಎಳೆಯನ್ನು ಮುಕ್ತವಾಗಿ ಬಿಟ್ಟಿದ್ದಳು. ಒಟ್ಟಾರೆಯಾಗಿ ಅವಳು ಒಂದು ಬಾರ್ಬಿ ಡಾಲ್ನಂತೆ ಕಾಣುತ್ತಿದ್ದಳು. ಅಷ್ಟರಲ್ಲಿ ಇಬ್ಬರು ಎಲ್ಲರ ಬಳಿಗೆ ಬಂದು ನಿಂತರು. ಉಷಾರವರು, ಮಗಳೇ, ಆ ಸೀರೆ ಯಾಕೆ ಉಟ್ಟಿಲ್ಲ, ಈ ಬಟ್ಟೆ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದರು. ಇವುಗಳನ್ನು ನಾನೇ ಆರಿಸಿಕೊಂಡೆ ಮತ್ತು ನಾನು ಇದನ್ನೇ ಹಾಕಬೇಕು ಅಂತ ಬಯಸಿದ್ದೆ ಎಂದು ವಿರಾಟ್ ತುಂಬ ಖಚಿತವಾಗಿ ಹೇಳಿದನು. ಅವನ ಮಾತು ಕೇಳಿ ಕಾವ್ಯ ಕೆಮ್ಮಲು ಶುರು ಮಾಡುತ್ತಾಳೆ. ಅವಳ ಜೊತೆಗೆ ಉಳಿದ ಮನೆಯವರೆಲ್ಲರೂ ಆಶ್ಚರ್ಯದಿಂದ ವಿರಾಟ್ನತ್ತ ನೋಡುತ್ತಿದ್ದರು. ವಿರಾಟ್ಗೂ ಎಲ್ಲರ ಕಣ್ಣು ತನ್ನ ಮೇಲೆ ಇದೆ ಎಂದು ಅನಿಸುತ್ತಿತ್ತು. ಅವನು ಏನೋ ಕಾರಣ ಹೇಳಿ ಅಲ್ಲಿಂದ ಹೋಗಿ ಪಾರ್ಟಿಗೆ ಬಂದಿದ್ದ ಇತರರನ್ನು ಭೇಟಿಯಾಗಲು ಹೋದನು. ಭೂಪೇಂದ್ರರವರು ಮತ್ತು ಅನುಪಮರವರು ಕೂಡ ಇತರ ಅತಿಥಿಗಳನ್ನು ಭೇಟಿಯಾಗಲು ಹೋದರು. ಅಲ್ಲಿ ಉಳಿದಿದ್ದು ಉಷಾರವರು ಮತ್ತು ಗಹನಾ ಮತ್ತು ಕಾವ್ಯ ಮತ್ತು ರಾಹುಲ್ ಮಾತ್ರ. ವಾಹ್ ಅತ್ತಿಗೆ, ಅಣ್ಣನ ಆಯ್ಕೆ ಅದ್ಭುತವಾಗಿದೆ, ನೀವು ತುಂಬ ಸುಂದರವಾಗಿ ಕಾಣುತ್ತಿದ್ದೀರಿ ಎಂದು ಗಹನಾ ಅವಳನ್ನು ಹೊಗಳುತ್ತಾ ಹೇಳಿದಳು. ಅಷ್ಟಕ್ಕೂ ಅವನು ಯಾರ ಸಹೋದರ ಎಂದು ರಾಹುಲ್ ತನ್ನ ಕಾಲರು ಸರಿಪಡಿಸುತ್ತಾ ಹೇಳಿದನು. ನನಗೆ ನಂಬಲಾಗುತ್ತಿಲ್ಲ, ಅಣ್ಣ ಈ ಡ್ರೆಸ್ ಇಷ್ಟಪಟ್ಟಿದ್ದಾನೆ ಎಂದು. ಅವನು ಇಂಥ ವಿಷಯಗಳಿಂದ ತುಂಬ ದೂರ ಇರುತ್ತಾನೆ ಎಂದು ಗಹನಾ ಹೇಳಿದಳು. ಓಯ್ ಗಹನಾ, ನೀನು ಏನು ಹೇಳುತ್ತಿದ್ದೀಯಾ? ನಮ್ಮ ಅತ್ತಿಗೆ ಯಾರಿಗೂ ಕಮ್ಮಿ ಇಲ್ಲ, ಅವರು ತುಂಬ ಸುಂದರಿಯಾಗಿದ್ದಾರೆ. ವಿರಾಟ್ನಂಥ ಮೂರ್ಖನನ್ನು ಕರಗಿಸಬಲ್ಲಳು ಎಂದು ರಾಹುಲ್ ಹೇಳುತ್ತಾನೆ. ಅವರಿಬ್ಬರ ಮಾತುಕತೆಯಿಂದ ಕಾವ್ಯಳ ಕೆನ್ನೆ ಕೆಂಪಾಗಿತ್ತು. ಅವಳು ಗಹನಾಳ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾಳೆ. ಅಣ್ಣನಿಗೆ ಡ್ರೆಸ್ ಇಷ್ಟವಾಯಿತು ಎಂದು ನನಗೆ ನಂಬಲಾಗುತ್ತಿಲ್ಲ, ಅವನು ಯಾವಾಗಲೂ ಈ ವಿಷಯಗಳಿಂದ ದೂರವಿರುತ್ತಾನೆ. ಇದನ್ನು ಕೇಳಿ ಕಾವ್ಯಳಿಗೆ ಏನೋ ನೆನಪಾಯಿತು. ಅದನ್ನು ಕೇಳಿ ಅವಳ ತುಟಿಗಳ ಮೇಲೆ ಸಣ್ಣ ನಗು ಕಾಣಿಸಿತು. ಅವಳಿಗೆ ವಿರಾಟ್ ಅವಳನ್ನು ಮಾಲ್ಗೆ ಕರೆದೊಯ್ದಾಗ ನಡೆದಿದ್ದೆಲ್ಲವೂ ನೆನಪಾಯಿತು. ಡ್ರೈವರ್ ಮಾಲ್ನ ಮುಂದೆ ಕಾರು ನಿಲ್ಲಿಸುತ್ತಾನೆ. ವಿರಾಟ್ ಕಾವ್ಯಳನ್ನು ಕರೆದುಕೊಂಡು ಕಾರಿನಿಂದ ಹೊರಗೆ ಬಂದು ಅವಳ ಭುಜದ ಮೇಲೆ ಕೈ ಹಾಕಿಕೊಂಡು ಒಳಗೆ ಹೋದನು. ಅವನು ಅವಳನ್ನು ಒಂದು ಶೋರೂಮ್ಗೆ ಕರೆದೊಯ್ದನು. ರಾತ್ರಿ ಆಗಿದ್ದರಿಂದ ಅಲ್ಲಿ ಅವರಿಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಬಾ, ಈಗ ಬೇಗನೆ ನಿನಗೆ ಇಷ್ಟ ಆದದ್ದನ್ನು ಆರಿಸಿಕೊಳ್ಳು ಎಂದು ವಿರಾಟ್ ತನ್ನ ಫೋನ್ನಲ್ಲಿ ಮುಳುಗಿ ಹೇಳಿದನು. ಏನಂತ ನಾನು ಬೇಗನೆ ಆರಿಸಿಕೊಳ್ಳಬೇಕು? ಇಷ್ಟ ಆದದಿದ್ದರೆ ಮಾತ್ರ ತೆಗೆದುಕೊಳ್ಳುತ್ತೇನೆ, ಅಥವಾ ಏನಾದರೂ ತೆಗೆದುಕೊಂಡು ಹಾಕಿಕೊಳ್ಳಬೇಕಾ ಎಂದು ಕಾವ್ಯ ಕೋಪದಿಂದ ಹೇಳಿದಳು. ವಿರಾಟ್ ನಿಧಾನವಾಗಿ, ನಾನು ಯಾವ ತೊಂದರೆಯಲ್ಲಿ ಸಿಲುಕಿಕೊಂಡೆನೋ. ಸರಿ, ನಿನ್ನ ಇಷ್ಟ, ಆದರೆ ಪಾರ್ಟಿ ಶುರುವಾಗುವ ಮುನ್ನ ನಾವು ಅಲ್ಲಿಗೆ ಹೋಗಬೇಕು, ಮುಗಿದ ಮೇಲೆ ಅಲ್ಲ ಅಂತ ಹೇಳಿದನು. ಅವನ ಮಾತು ಕೇಳಿ ಕಾವ್ಯ ತುಂಬ ಕೋಪಗೊಂಡಳು, ಆದರೆ ಏನೂ ಹೇಳಲಿಲ್ಲ. ಅಷ್ಟರಲ್ಲಿ ಸೇಲ್ಸ್ ಗರ್ಲ್ ಅವಳ ಬಳಿ ಬಂದು, ಮ್ಯಾಮ್, ನಿಮಗೆ ಏನಾದರೂ ಸಹಾಯ ಬೇಕಾ ಎಂದು ಕೇಳಿದಳು. ಹೌದು, ಒಂದು ಸ್ಟೈಲಿಶ್ ಗೌನ್ ಅಥವಾ ಒನ್ ಪೀಸ್ ತೋರಿಸಿ ಎಂದು ಕಾವ್ಯ ಹೇಳಿದಳು. ಅದಾದ ಮೇಲೆ ಆ ಹುಡುಗಿ ಒಂದರ ಹಿಂದೆ ಒಂದರಂತೆ ಅನೇಕ ಗೌನ್ಗಳನ್ನು ತಂದು ಕಾವ್ಯಳ ಮುಂದೆ ಇಟ್ಟಳು. ವಿರಾಟ್ ಮತ್ತೆ ತನ್ನ ಫೋನ್ನಲ್ಲಿ ಮುಳುಗಿ ಹೋಗಿದ್ದನು. ಆದರೆ ಇನ್ನೂ ಅವನ ಕೈ ಕಾವ್ಯಳ ಭುಜದ ಮೇಲೆ ಇತ್ತು. ಇದು ಹೇಗಿದೆ? ಕಾವ್ಯ ಒಂದು ಗೌನ್ ಹಾಕಿಕೊಂಡು ವಿರಾಟ್ನನ್ನು ಕೇಳಿದಳು. ವಿರಾಟ್ ಅವಳತ್ತ ನೋಡದೆ, ಇವೆಲ್ಲ ನನಗೆ ಅರ್ಥವಾಗೋದಿಲ್ಲ, ನೀನೇ ನೋಡಿಕೊಳ್ಳು, ಆದರೆ ಬೇಗ ಅಂತ ತನ್ನ ಫೋನ್ನಲ್ಲಿಯೇ ಮುಳುಗಿ ಹೋಗಿ ಹೇಳಿದನು. ಕಾವ್ಯ ಕೂಡಲೇ ಅವನ ಫೋನ್ ತೆಗೆದುಕೊಂಡು, ಲಿಸನ್ ಮಿಸ್ಟರ್ ಶ್ಯಾಡಿಸ್, ನನಗೆ ನೀನೇ ಸಹಾಯ ಮಾಡಬೇಕು, ಇಲ್ಲವಾದರೆ ನಾನು ಏನನ್ನೂ ಆರಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಬಹುತೇಕ ಬೆದರಿಸುವಂತೆ ಹೇಳಿದಳು. ಅವಳ ಮಾತು ಕೇಳಿ ಸೇಲ್ಸ್ ಗರ್ಲ್ಸ್ನ ತುಟಿಗಳ ಮೇಲೆ ಸಣ್ಣ ನಗು ಕಾಣಿಸಿತು. ಅವಳ ನಗು ನೋಡಿ ಕಾವ್ಯ ಒಮ್ಮೆಲೆ ಶಾಂತವಾದಳು. ಆದರೆ ಮುಂದಿನ ಕ್ಷಣದಲ್ಲಿ ಅವಳು ನಿಧಾನವಾಗಿ ವಿರಾಟ್ನ ಕಿವಿಯಲ್ಲಿ, ನೀನು ನನಗೆ ಸಹಾಯ ಮಾಡದಿದ್ದರೆ ನಾನು ತಾತನ ಬಳಿ ಹೇಳುತ್ತೇನೆ ಎಂದು ಪಿಸುಗುಟ್ಟಿದಳು. ಇದನ್ನು ಕೇಳಿ ವಿರಾಟ್ ಕೋಪದಿಂದ ಅವಳನ್ನು ನೋಡಿದನು. ಆ ಹುಡುಗಿ ವಾತಾವರಣ ಬಿಸಿಯಾಗುತ್ತಿರುವುದನ್ನು ನೋಡಿ ತಕ್ಷಣ ಒಂದು ಗೌನ್ ತೆಗೆದುಕೊಂಡು, ಮ್ಯಾಮ್, ಇದನ್ನು ಟ್ರೈ ಮಾಡಿ ನೋಡಿ, ಇದು ನಿಮಗೆ ಚೆನ್ನಾಗಿ ಕಾಣುತ್ತದೆ ಎಂದು ಹೇಳಿದಳು. ಕಾವ್ಯ ನೋಡಿದಾಗ ಅದು ಒಂದು ಗೋಲ್ಡನ್ ಕಲರ್ನ ಹೆವಿ ಗೌನ್ ಆಗಿತ್ತು. ನೋಡಲು ಚೆನ್ನಾಗಿತ್ತು. ಬೇಡ, ಅದು ಬೇಡ, ಆ ಬ್ಲ್ಯಾಕ್ ಕಲರ್ನದ್ದು ತೋರಿಸು ಎಂದು ವಿರಾಟ್ ತಕ್ಷಣ ಹೇಳಿದನು. ವಾವ್ ಸರ್, ನಿಮ್ಮ ಆಯ್ಕೆ ತುಂಬ ಚೆನ್ನಾಗಿದೆ ಅಂತ ಸೇಲ್ಸ್ ಗರ್ಲ್ಸ್ ಹೇಳಿದಳು. ಕಾವ್ಯ ಕೂಡ ಆ ಗೌನ್ ತುಂಬ ಸುಂದರವಾಗಿತ್ತು ಎಂದು ಒಪ್ಪಿಕೊಂಡಳು. ಅಂತಿಮವಾಗಿ ಇಬ್ಬರೂ ಆ ಗೌನನ್ನು ಆರಿಸಿಕೊಂಡರು. ಇದೆಲ್ಲವನ್ನು ನೆನಪಿಸಿಕೊಂಡ ಕಾವ್ಯಳ ತುಟಿಗಳ ಮೇಲೆ ದೊಡ್ಡ ನಗು ಕಾಣಿಸಿತು ಮತ್ತು ಅವಳ ಕಣ್ಣುಗಳು ಸ್ವಯಂಭೂ ವಿರಾಟ್ನತ್ತ ಹೋದವು. ಅವನು ಮುಖದ ಮೇಲೆ ಸಣ್ಣ ನಗು ಹಾಕಿಕೊಂಡು ಇತರರ ಜೊತೆ ಮಾತನಾಡುತ್ತಿದ್ದನು. ಕಾವ್ಯ ಮೊದಲ ಬಾರಿಗೆ ಅವನು ನಗುತ್ತಿರುವುದನ್ನು ನೋಡಿದಳು. ಅವಳು ಅಷ್ಟೇ
ಅವನನ್ನು ನೋಡುತ್ತಾ ನಿಂತಳು. ಮಾತನಾಡುತ್ತಾ ವಿರಾಟ್ನ ಕಣ್ಣು ಕಾವ್ಯಳ ಮೇಲೆ ಬಿದ್ದಿತು. ಅವನು ಹಾಗೆ ಮಾಡಿದಾಗ ಕಾವ್ಯ ಒಮ್ಮೆಲೆ ನಾಚಿಕೆಯಿಂದ ತಲೆಬಾಗಿ ಆ ಕಡೆ ನೋಡಿದಳು. ರಾಹುಲ್ ಮತ್ತು ಗಹನ ಇಬ್ಬರು ತಮ್ಮದೇ ಆದ ಮಾತುಗಳಲ್ಲಿ ಮುಳುಗಿದ್ದರು. ಉಷಾರವರು ಕೂಡ ತನ್ನ ಸ್ನೇಹಿತೆಯ ಬಳಿ ಹೋಗಿದ್ದರು. ಬೇವಕೂಫ್ ಹುಡುಗಿ, ನಿನ್ನ ಮಾತುಗಳಲ್ಲಿ ನನ್ನನ್ನು ಸಿಕ್ಕಿ ಬೀಳಿಸಿದೆ ಮತ್ತು ಬಡ ಅತ್ತಿಗೆ ಯಾವಾಗಿನಿಂದ ಹಾಗೆಯೇ ನಿಂತಿದ್ದಾರೆ. ಹೋಗಿ ಅತ್ತಿಗೆಗೆ ಜ್ಯೂಸ್ ಅಥವಾ ಕೋಲ್ಡ್ ಡ್ರಿಂಕ್ಸ್ ತಂದುಕೊಡು, ಆಮೇಲೆ ಮಾತನಾಡು ಎಂದು ರಾಹುಲ್ ಹೇಳಿದನು. ನಾನು ಕೇವಲ ಅತ್ತಿಗೆಗಾಗಿ ಹೋಗುತ್ತಿದ್ದೇನೆ, ಆದರೆ ನಿನಗಾಗಿ ಏನೂ ತರುವುದಿಲ್ಲ. ಇದನ್ನು ಹೇಳಿ ಅವಳು ಅಲ್ಲಿಂದ ಹೋದಳು. ಅತ್ತಿಗೆ, ನಿಮ್ಮ ಈ ಮೈದುನ ಕಮ್ ಫ್ರೆಂಡ್ ನಿಮಗೆ ಈ ಬೋರಿಂಗ್ ಪಾರ್ಟಿಯಲ್ಲಿ ಬೇಸರವಾಗದಂತೆ ನೋಡಿಕೊಳ್ಳುತ್ತಾನೆ ಎಂದು ಗಹನ ಹೇಳಿದ ಮಾತಿಗೆ ಕಾವ್ಯ ನಕ್ಕಳು. ದೂರದಲ್ಲಿ ನಿಂತಿದ್ದ ವಿರಾಟ್ ಇಬ್ಬರನ್ನು ನೋಡುತ್ತಿದ್ದನು. ಗಹನ ಒಂದು ಕೋಲ್ಡ್ ಡ್ರಿಂಕ್ಸ್ನ ಗ್ಲಾಸ್ ತೆಗೆದುಕೊಂಡು ಹಿಂತಿರುಗಿದಾಗ ಒಬ್ಬ ಹುಡುಗನಿಗೆ ಡಿಕ್ಕಿ ಹೊಡೆದಳು. ಅದರಿಂದ ಎಲ್ಲ ಕೋಲ್ಡ್ ಡ್ರಿಂಕ್ ಆ ಹುಡುಗನ ಶರ್ಟ್ ಮೇಲೆ ಬಿದ್ದಿತ್ತು. ಓಹೋ, ಐ ಆಮ್ ವೆರಿ ಸಾರಿ, ನನಗೆ ಗಮನವೇ ಇರಲಿಲ್ಲ ಅಂತ ಅವಳು ಚಿಂತೆಯಿಂದ ಹೇಳಿದಳು. ಗಹನ ಹತ್ತಿರ ಇಟ್ಟಿದ್ದ ನ್ಯಾಪ್ಕಿನ್ ತೆಗೆದುಕೊಂಡು ಅವನ ಶರ್ಟನ್ನು ಸ್ವಚ್ಛ ಮಾಡುತ್ತಾ, ಹೇಗೆ ಎಂದು ನನಗೆ ಗೊತ್ತಿಲ್ಲ, ನಾನು ಗಮನ ಹರಿಸಲಿಲ್ಲ, ಐ ಆಮ್ ಸೋ ಸಾರಿ ಅಂತ ನಿರಂತರವಾಗಿ ಹೇಳುತ್ತಿದ್ದಳು. ಅವಳ ಎಲ್ಲ ಗಮನ ಶರ್ಟ್ ಸ್ವಚ್ಛ ಮಾಡುವುದರ ಮೇಲೆ ಇತ್ತು. ಆದರೆ ಅವಳ ಎದುರಿನ ಹುಡುಗ ಅವಳನ್ನು ಗಮನದಿಂದ ನೋಡುತ್ತಿದ್ದನು. ಬಿಳಿ ಬಣ್ಣದ ಒನ್ ಪೀಸ್, ಬಿಚ್ಚಿಕೊಂಡ ರೇಷ್ಮೆಯಂತ ಕೂದಲು, ಸ್ವಲ್ಪ ಮೇಕಪ್, ಕಣ್ಣುಗಳಲ್ಲಿ ಕಾಡಿಗೆ, ತುಟಿಗಳ ಮೇಲೆ ಪಿಂಕ್ ಲಿಪ್ಸ್ಟಿಕ್, ಕೈಯಲ್ಲಿ ಡೈಮಂಡ್ ಬ್ರೇಸ್ಲೆಟ್. ಒಟ್ಟಾರೆಯಾಗಿ ಗಹನ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಗಹನಾಳ ಬಿಚ್ಚಿದ ಕೂದಲು ಅವಳ ಮುಖದ ಮೇಲೆ ಬಿದ್ದಿತ್ತು. ಅದರಲ್ಲಿ ಅವಳು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ಅವಳು ಒಮ್ಮೆಲೆ ಕಣ್ಣು ತೆರೆದು ಆ ಹುಡುಗನತ್ತ ನೋಡಿ ಸೋ ಸಾರಿ ಅಂತ ಹೇಳಿದಳು. ಆ ಹುಡುಗ ತಕ್ಷಣ ಎಚ್ಚೆತ್ತು, ರಿಲ್ಯಾಕ್ಸ್ ರಿಲ್ಯಾಕ್ಸ್, ನೀವು ಅಷ್ಟು ಚಿಂತೆ ಮಾಡಬೇಡಿ, ಇದು ಅಷ್ಟು ದೊಡ್ಡ ವಿಷಯವಲ್ಲ, ಹಾಗಾಗಿ ದಯವಿಟ್ಟು ಗಾಬರಿಯಾಗಬೇಡಿ ಎಂದು ನಗುತ್ತಾ ಹೇಳಿದನು. ಗಹನ ನಾಚಿಕೆಯಿಂದ, ಆದರೆ ನಿಮ್ಮ ಶರ್ಟ್ ಎಂದು ಹೇಳಿದಳು. ಮುಂದುವರಿಯಿತು.